ನಮಸ್ಕಾರ ವೀಕ್ಷಕರೇ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮದಲ್ಲಿ ಬಹಳ ಹಿಂದಿನ ಸಂಚಿಕೆಯಲ್ಲಿ ನಮಗೆ ಗುರುಗಳು ಹೇಳಿದರು, ಅಕ್ಷಯ ವೃಕ್ಷ ಅವರ ಮನೆಗೆ ಬರಮಾಡ್ಕೊಂಡ್ಮೇಲೆ ಅಂಬಾನಿಯ ಮಗನ ಮದುವೆನಲ್ಲಿ ಹಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ಅಂತ. ನನಗೆ ಆ ಪಾರ್ವತಿ ದೇವಿ ಆ ಶಿವನನ್ನ ರಹಸ್ಯವಾಗಿ ಕೇಳಿದ್ದು, ಆ ಶಿವ ಅದಕ್ಕೆ ಸಂಬಂಧಪಟ್ಟ ಬೀಜಾಕ್ಷರನ ಆ ಉಡ್ಡಿಸ್ ತಂತ್ರದಲ್ಲಿ ಹೇಳಿರೋದು, ಅವೆಲ್ಲವೂ ಕ್ರೋಢೀಕರಿಸಿ ಭಾರತೀಯ ಸನಾತನ ಸಂಪ್ರದಾಯದಂತ ಇರ್ತಕ್ಕಂಥ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಯಾರೇ ಬೌದ್ಧ, ಜೈನ, ಕ್ರಿಶ್ಚಿಯನ್ ಯಾರಾಗಿದ್ರು ಕೂಡ ಸೂರ್ಯ ಹೆಂಗೆ ಎಲ್ಲರ ಮನೆಗೆ ಹೋಗ್ತಾನ, ಇದು ಕೂಡ ಎಲ್ಲರ ಮನೆಗೆ ಹೋಗುತ್ತೆ. ಯಾವ ಮನೆಗೆ ಹೋಗುತ್ತೋ ಆ ಮನೆ ಸಮಸ್ಯೆ ತೋರಿಸಿ ಆ ಮನೆಯಲ್ಲಿ ಭಾಗ್ಯೋದಯ ಆದಂತೆಯೇ ಸರಿ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಅಂತಹ ಬ್ಯಾಡ್ ನಡಿಬಾರ್ದು, ಗುಡ್ ನಡಿಬೇಕು. ಅದಕ್ಕಾಗಿ ಇದಕ್ಕೆ ಒಂದು ಅವಕಾಶವನ್ನ ಕೊಟ್ಟಾಗ ಏನೇನ್ ಬೇಕೋ ಅದನ್ನ ಅಕ್ಷಯ ನಿಮಗೆ ಮಾಡಿಯೇ ಕೊಡುತ್ತೆ, ಒಳ್ಳೆಯ ರೀತಿಯಲ್ಲಿ ಅಕ್ಷಯ ಮಾಡಿಕೊಡುತ್ತೆ ಅನ್ನಲಿಕ್ಕೆ ಇದು ಸಾಕ್ಷಿ. ಪುಣೆಯಿಂದ ಅವರು ಅಕ್ಷಯ ವೃಕ್ಷವನ್ನು ಆರ್ಡರ್ ಮಾಡಿದ್ರು. ಸೊ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅವ್ರು ನಮ್ಮ ಜೊತೆ ಇದ್ದಾರೆ. ಯಾವ ರೀತಿ ಮಿರಾಕಲ್ಸ್ ಆಯಿತು ಅಕ್ಷಯ ವೃಕ್ಷ ಅವ್ರ ಮನೆಗೆ ಹೋದ್ಮೇಲೆ, ಏನೆಲ್ಲ ಬದಲಾವಣೆಗಳಾಯಿತು, ಯಾವ ರೀತಿಯಾಗಿರುವಂಥ ಒಳಿತನ್ನ ಅವ್ರ ಜೀವನದಲ್ಲಿ ಕಂಡ್ರು, ಬನ್ನಿ ಅವ್ರು ಏನು ಹೇಳ್ತಾರೆ ಅವ್ರನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಬರ್ಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಸಂಧ್ಯಾ ಹೆಗ್ಡೆ ಅಂತ. ಸಂಧ್ಯಾ ಹೆಗ್ಡೆ. ನಾವು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀವಿ ಅಕ್ಷಯ ವೃಕ್ಷ ತಗೊಳ್ಳೋದ್ರಿಂದ ಸಾಕಷ್ಟು ರೀತಿ ಜೀವನದಲ್ಲಿ ಒಳಿತನ್ನು ಕಾಣುತ್ತೆ ಅಂತ. ಸೊ ನೀವು ಅಕ್ಷಯ ವೃಕ್ಷವನ್ನು ಮನೆಗೆ ಬರ್ಮಾಡ್ಕೊಂಡ್ಮೇಲೆ ಯಾವ ರೀತಿ ಬದಲಾವಣೆಗಳಾಯಿತು, ಇದ್ರ ಬಗ್ಗೆ ತಿಳಿಸ್ಕೊಡ್ರಿ. ನಾನು ಅಕ್ಷಯ ವೃಕ್ಷದ ಬಗ್ಗೆ ಯೂಟ್ಯೂಬಲ್ಲೇ ನೋಡಿದ್ದು. ಆಮೇಲೆ ಅದನ್ನು ನೋಡಿ ಇದನ್ನು ತಗೊಂಡ್ರೆ ಆಗ್ಬೋದಿತ್ತಲ್ಲ ನಮ್ಮ ಮನೆಗೆ ಸರ್ವತೋಮುಖ ಅಭಿವೃದ್ಧಿಗೆ ಅಂತ ಅದನ್ನು ಆರ್ಡರ್ ಮಾಡಿದೆ. ಅದು ಬಂದ ನಂತರ ಎರಡು ದಿನ ಆಗಿದೆ ಅಷ್ಟೇ. ಎಕ್ಸ್ಪೆಕ್ಟೇ ನಾವು ಯಾವ ರೀತಿಯಲ್ಲೂ ಮಾಡಲೇಬಾರ್ದು, ಮಾಡೋದು ಇಲ್ಲ. ಆ ಥರ ಅವಳಿಗೆ ಅಂಬಾನಿ ಕಡೆಯವರಿಂದ ಪ್ರೀ ವೆಡ್ಡಿಂಗು 3ನೇ ತಾರೀಕು ಇತ್ತು, ಮಾರ್ಚ್ 3. ಅದಕ್ಕೆ ನನ್ನ ಮಗಳಿಗೆ ಕರೆ ಬಂತು. ಅಜಯ್ ಅತುಲ್, ವೆರಿ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಇನ್ ಬಾಲಿವುಡ್, ಇನ್ ಮರಾಠಿ ಇಂಡಸ್ಟ್ರಿ ಆಲ್ಸೋ. ನನ್ನ ಮಗಳು ಮರಾಠಿ ಮೂವೀಸಿಗೆ ಪ್ಲೇಬ್ಯಾಕ್ ಮಾಡ್ತಾಳೆ. ಅವ್ರ ಕಡೆಯಿಂದ ಇವಳಿಗೆ ಕಾಲ್ ಬಂತು, ಅವ್ರ ಅಸಿಸ್ಟೆಂಟಿಂದ, ಮ್ಯೂಸಿಕ್ ಡೈರೆಕ್ಟರ್ ಅಸಿಸ್ಟೆಂಟಿಂದ, ಅಂಬಾನಿ ಪ್ರೀ ವೆಡ್ಡಿಂಗಿಗೆ ನೀನು ಬರ್ತೀಯ ಅಂತ. ಅಂದರೆ ಅಂಬಾನಿಯವ್ರ ಕಡೆ ಹೋಗೋದೆಲ್ಲ ನಮಗೆ ಸ್ವಪ್ನದಲ್ಲೂ ನಾವು ಅದನ್ನು ವಿಚಾರನೂ ಮಾಡಿರೋದಿಲ್ಲ. ಆ ಥರ ಒಂದು ಘಟನೆ ಈ ಅಕ್ಷಯ ವೃಕ್ಷ ಬಂದ ತಕ್ಷಣ ನಡೆದು ಬಿಡ್ತು. ಸೊ ಎಷ್ಟು ಖುಷಿ ಆಯಿತು ತಮಗೆ ಆ ಸಂದರ್ಭ? ತುಂಬಾ ಖುಷಿ ಆಯಿತು. ಇದು ಅಕ್ಷಯ ವೃಕ್ಷದ ಕಮಾಲ್ ಅಂತ ಅನ್ನಿಸ್ತು, ಮತ್ತೇನಿಲ್ಲ, ನಥಿಂಗ್ ಎಲ್ಸ್. ಸೊ ನೀವು ಕಾರ್ಯಕ್ರಮ ನೋಡಿದ ಫಸ್ಟ್ ಟೈಮಲ್ಲೇ ಅಕ್ಷಯ ವೃಕ್ಷನ ಆರ್ಡರ್ ಮಾಡಿದ್ರಿ. ಸೊ ಎಲ್ಲಿ ನೀವು ಮೂಲತಃ ಎಲ್ಲಿನವರು? ನಾವು ಸೆಟ್ಲಾಗಿರೋದು ಎಲ್ಲ ಈಗ ಪುಣೆಯಲ್ಲಿ. ನನ್ನ ಮಗಳು ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಪುಣೆಯಲ್ಲಿ. ನಾವು ಮೂಲತಃ ಕರ್ನಾಟಕದವರು, ಕುಮಟಾದವರು. ಅಲ್ಲೇ ಸೆಟ್ಲಾಗಿದ್ದು. ನನ್ನ ಮಗಳು ಅಲ್ಲೇ ಅವಳು ಕರಿಯರ್ ಎಲ್ಲ ಮಾಡ್ತಾ ಇರೋದು ಅಲ್ಲೇ. ಸೊ ನೀವು ಅಕ್ಷಯ ವೃಕ್ಷ ತರಿಸಿದ ಮೇಲೆ ಮಗಳಿಗೆ ಆ ರೀತಿಯಾಗಿರುವಂಥ ಆಪರ್ಚುನಿಟಿ ಬಂತು. ಸೊ ಮಗಳು ಯಾವ ರೀತಿ ಖುಷಿಯನ್ನು ವ್ಯಕ್ತಪಡಿಸಿದ್ರು ತಮ್ಮ? ಮಗಳು ತುಂಬ ಖುಷಿಯಾಗಿದ್ಲು. ಇದರಿಂದನೇ ಆಗಿದೆ ನೋಡು ಅಂತ ಹೇಳಿದ್ಲು ಬಂದ ಕೂಡಲೇ. ಆ ಕಾಲ್ ಬಂದ ಕೂಡಲೇ ಅವಳು ಆಫೀಸಿಗೆ ಹೋದಾಗ ಕಾಲ್ ಬಂದಿತ್ತು. ಬರ್ತಾ ಅವಳು ಫೋನ್ ಮಾಡಿದ್ಲು, ನಿನಗೇನೋ ಒಂದು ಹೊಸದು ಸರ್ಪ್ರೈಸ್ ಕೊಡ್ತೀನಿ ನೋಡು ಅಂತ ಹೇಳ್ತಾ ಬಂದ್ಲು. ಆಮೇಲೆ ಮನೆಗೆ ಬಂದ ನಂತರ ಏನು ಅದು ಅಂತ ಕೇಳಿದೆ, ಇದೇ ನೋಡು ಇದರದೇ ಕಮಾಲ್ ಅದಂತ ಹೇಳಿದ್ಲು. ಆವಾಗ ಗೊತ್ತಾಯಿತು ನಮಗೆ, ಓ ನಿಜವಾಗಿ ಅಕ್ಷಯ ವೃಕ್ಷ ಎಷ್ಟೊಂದು ಕೆಲಸ ಮಾಡಿಬಿಟ್ಟಿದೆ, ವಂಡರ್ಫುಲ್ ಇಟ್ ಈಸ್ ಅಂತ. ವಂಡರ್ಫುಲ್ ಟ್ರೀ ಅಕ್ಷಯ ವೃಕ್ಷ ಅಂದರೆ ವಂಡರ್ಫುಲ್ ಟ್ರೀ ಆಗಿಬಿಡ್ತದೆ. ಓಕೆ. ಆಮೇಲೆ ಈ ವಿಚಾರವನ್ನು ನೀವು ಗುರುಗಳಿಗೆ ಹೇಗೆ ತಿಳಿಸಿದ್ರಿ, ಹೇಗೆ ವ್ಯಕ್ತಪಡಿಸಿದ್ರಿ? ನಾನು ಅವರ ಕಚೇರಿಗೆ ಫೋನ್ ಮಾಡಿದೆ ಆಫೀಸಲ್ಲಿ. ಮೇಡಮ್ ಎತ್ಕೊಂಡು ಅವರಿಗೆ ಹೇಳಿದೆ, ಹೀಗೆ ಆಗಿದೆ, ನೀವು ಕೊಟ್ಟ ವೃಕ್ಷದಿಂದ ಇಷ್ಟೊಂದು ಆಗಿದೆ, ಆಸಮ್ ರಿಸಲ್ಟ್ ಬಂದುಬಿಟ್ಟಿದೆ ನಮ್ಮ ಕಡೆ. ಅದು ಇದರ ಹೊರತು ಬೇರೇನೂ ಇಲ್ಲ. ಯಾಕೆಂದರೆ ಯಾವುದಾದ್ರೂ ಒಂದು ಮತ್ತು ಪ್ರಮೋಷನ್ನು ಅವಳಿಗೆ ಅದನ್ನು ಹೇಳೋದು ಮರೆತುಬಿಟ್ಟೆ. ಪ್ರಮೋಷನ್ನು ಸಹ ಅದು ಬಂದ ತಕ್ಷಣ 15 ದಿವಸದ ಮೇಲೆ ಪ್ರಮೋಷನ್ ಬಂತು. ಹೀಗೆ ಅಂದರೆ ಒಟ್ಟೊಟ್ಟಿಗೆ 15 ದಿವಸಕ್ಕಿಂತ ಮುಂಚೆನೇ, ಅಂದರೆ ಫಸ್ಟ್ ಈ ನ್ಯೂಸ್ ಬಂತು, ಆಮೇಲೆ ಪ್ರಮೋಷನ್ನು ಬಂತು. ಸೊ ಹಾಗಾಗಿ ಓವರಾಲ್ ಚೆನ್ನಾಗಾಗ್ಬಿಡ್ತು. ಸೊ ಈಗ ನಿಮಗಂತೂ ಅಕ್ಷಯ ವೃಕ್ಷ ಬಂದಮೇಲೆ ಸಾಕಷ್ಟು ಮಿರಾಕಲ್ಸ್ ಆಯಿತು ಲೈಫಲ್ಲಿ. ಸೊ ನೋಡ್ತಾ ಇರೋವಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರಿಗೆ ಇಷ್ಟೇ ಹೇಳೋದು, ನೀವು ಅದನ್ನು ಬರಮಾಡ್ಕೊಳ್ಳಿ. ನಿಮ್ಮ ಮನೆಗೆ ಎಲ್ಲ ರೀತಿಯ ಅಭಿವೃದ್ಧಿಗೆ ಅದು ಕಾರಣವಾಗುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳ ಯಶಸ್ಸಿಗೆ. ಯಾಕೆಂದರೆ ತಂದೆ ತಾಯಿಯವರು ಬಯಸೋದು ಒಂದೇ ಒಂದು, ಮಕ್ಕಳ ಯಶಸ್ಸು, ಮಕ್ಕಳ ಖುಷಿ.
ಅದು ಆ ವೃಕ್ಷ ನಿಮಗೆ ತಂದು ಕೊಡುತ್ತೆ, ಮನೆಯಲ್ಲಿ ಆನಂದಮಯ ವಾತಾವರಣ ಉಂಟಾಗುತ್ತೆ. ಬರಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಗೆ ಇದೇ ರೀತಿ ಸಕ್ಸಸ್ಸು ಯಶಸ್ಸು ಅನ್ನುವಂಥದ್ದು ಸದಾಕಾಲ ಇರಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.